ರೇಷ್ಮೆ ರಾಜನೀತಿ ಹೊಸ ದಿಗಂತ ಡಿಜಿಟಲ್ ಸುದ್ದಿ ವಾಹಿನಿಯ ಇವತ್ತಿನ ಈ ಸಂಜೆ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ. ಪಕ್ಷ ರಾಜಕಾರಣದ ಪತನಕಾಂಡ. ಲೋಕಸಭಾ ಚುನಾವಣೆಯ ಆರಂಭಿಕ ಹಂತದಲ್ಲಿ ಬೇರೆ ಬೇರೆ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಯಾತನಾಮಯ ಪ್ರಯತ್ನ ನಡೆಸ್ತಾ ಇರೋದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮೊದಲಿನ ಥರ ಒಂದು ಪಕ್ಷದ ನಾಯಕತ್ವಕ್ಕೆ, ಅದು ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ಗೆ ಇಂಥವನೇ ಯೋಗ್ಯ, ಇಂಥ ಕ್ಷೇತ್ರಕ್ಕೆ ಇಂಥವನೇ ಯೋಗ್ಯ ಅಂತ ನಿರ್ಧರಿಸೋ ಶಕ್ತಿ ಕೂಡ ಇಲ್ಲದಂತಾಗ್ಬಿಟ್ಟಿದೆಯಾ? ಅವರಿಗೆ ಸೂಕ್ತವಾದ ಒಬ್ಬ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ನಿರ್ದಿಷ್ಟ ಮಾನದಂಡಗಳು ಯಾವುವು ಹೊಳಿತಾ ಇಲ್ವಾ? ಅಥವಾ ಮಾನದಂಡಗಳು ಗೊತ್ತಿದ್ದರೂ ಕೂಡ ಅವೆಲ್ಲವನ್ನು ಪಕ್ಕಕ್ಕಿಟ್ಬಿಟ್ಟು ಯಾರನ್ನೋ ಒಬ್ಬನ್ನು ಆಯ್ಕೆ ಮಾಡುವಂಥ ಒಂದು ದೌರ್ಬಲ್ಯ ಪಕ್ಷಗಳನ್ನು ಕಾಡ್ತಾ ಇದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಯಾಕಂದರೆ ಬರ್ತಾ ಬರ್ತಾ ರಾಜಕೀಯ ಪಕ್ಷಗಳು ವಿಧಾನಸಭೆಗಾಗಲಿ ಲೋಕಸಭೆಗಾಗಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಕೇಳ್ತಾ ಇದ್ದ ಒಂದೇ ಒಂದು ಮಾನದಂಡ, ನಿನಗೆ ವಿನೇಬಿಲಿಟಿ ಇದೆಯಾ? ಈಗಾಗಲೇ ಪ್ರಕಟವಾಗಿರೋ ಹೆಸರುಗಳ ವಿಚಾರದಲ್ಲಿ ಕೂಡ ಯಾರಾದರೂ ರಾಜ್ಯ ಮಟ್ಟದ ನಾಯಕರಿಗೆ ಕೇಳಿದರೆ ಅಥವಾ ಆಳುವ ಪಕ್ಷದ ಮುಖ್ಯಮಂತ್ರಿ ಕೇಳಿದರೆ, ಇಲ್ಲ, ವಿನೇಬಿಲಿಟಿ ಒಂದೇ ಫ್ಯಾಕ್ಟರ್, ಅವ್ರಿಗೆ ಗೆಲ್ಲೋ ಸಾಧ್ಯತೆ ಇದೆ ಅಂತ ಯಾರಿಗನ್ಸುತ್ತೋ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅಯ್ಯೋ, ಬರೀ ಮಂತ್ರಿಗಳು ಮಕ್ಕಳನ್ನ ಆರಿಸ್ಬಿಟ್ಟಿದ್ರಲ್ಲ. ಇಲ್ಲ, ಅವ್ರಿಗೆ ವಿನೇಬಿಲಿಟಿ ಇದೆ, ಆ ಕ್ಷೇತ್ರ ನಮ್ಮ ಕಾರ್ಯಕರ್ತರ ಅಭಿಪ್ರಾಯನೂ ಅದೇ, ಅವ್ರಿಗೆ ಗೆಲ್ಲೋ ಸಾಮರ್ಥ್ಯ ಇದೆ, ಅದಕ್ಕೆ ಕೊಟ್ಟಿದ್ದೇವೆ ಅಂತಂದ್ಬಿಟ್ಟು. ವಿರೋಧ ಪಕ್ಷದಲ್ಲೂ ಕೂಡ ಅಷ್ಟೇ, ನೀವು ಯಾರಿಗೂ ಕೊಟ್ಬಿಟ್ರಿ, ಬಟ್ ಯಾರಿಗೂ ಕೊಡಲಿಲ್ವಲ್ಲ, ಇಂಥವ್ರಿಗೆ ಯೋಗ್ಯರಿದ್ರು ಅವ್ರಿಗೆ ಕೊಡಲಿಲ್ವಲ್ಲ ಅಂತ ಕೇಳಿದಾಗ ಅಷ್ಟೇ, ಅಲ್ಲೂ ಅಷ್ಟೇ, ಇಲ್ಲ, ಅವ್ರಿಗೆ ವಿನೇಬಿಲಿಟಿ ಇತ್ತು ಅಂತ. ಈ ವಿನೇಬಿಲಿಟಿಯ ವ್ಯಾಖ್ಯಾನ ನಾನಾ ಥರದಲ್ಲಿ ಮಾಡ್ಬೋದು ಅಂತ ಕಾಣುತ್ತೆ. ಮುಖ್ಯವಾಗಿ ಅದು ಹಿಂದುತ್ವವಾದಿ ಪಕ್ಷವೇ ಆಗಲಿ ಸೆಕ್ಯುಲರ್ವಾದಿ ಪಕ್ಷವೇ ಆಗಲಿ, ಈ ವಿನೇಬಿಲಿಟಿ ಅಂತಂದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಜಾತಿ ಬಲ, ಧನಬಲ ಮತ್ತು ತೋಳ್ಬಲದ ಪ್ರಾಬಲ್ಯ. ಯಾರಿಗೆ ಅದು ಮೂರು ಇರುತ್ತೋ, ಕ್ಯಾಸ್ಟ್ ಪವರ್, ಮನಿ ಪವರ್ ಆ್ಯಂಡ್ ಮಸಲ್ ಪವರ್, ಈ ತ್ರಿವಳಿ ಸೂತ್ರಗಳನ್ನು ಆಧರಿಸಿಬಿಟ್ಟು ಒಬ್ಬ ವ್ಯಕ್ತಿ ಯೋಗ್ಯತೆಯನ್ನು ಅಳೆಯುವಂಥ ಒಂದು ದುರಂತ ಪರ್ವದಲ್ಲಿ ನಾವು ಸಾಕ್ತಾ ಇದ್ದೇವೆ. ಇದರಿಂದ ಏನಾಗ್ಬಿಟ್ಟಿದೆ, ಪಕ್ಷಗಳಿಗಿಂತ ಆ ಪಕ್ಷದಿಂದ ಗೆದ್ದು ಬಂದಿರೋ ಒಬ್ಬ MLA ಅಥವಾ MP ತುಂಬ ಬಲಿಷ್ಠನಾಗಿರ್ತಾನೆ. ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನೋದು ಅಸ್ತಿತ್ವದಲ್ಲಿ ಇದ್ದಾಗಲೂ ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಭಯ ಇಲ್ಲ ಯಾರಿಗೂ ಕೂಡ. ಈಗಾಗಲೇ ಒಂದೊಂದೇ ಪಕ್ಷದ ಪಟ್ಟಿಗಳು ಪ್ರಕಟವಾಗ್ತಿರೋ ಹಾಗೆಯೇ ಪಕ್ಷದಿಂದ ಪಕ್ಷಕ್ಕೆ ಹಾರುವ ಆ ಪಕ್ಷಾಂತರ ಪರ್ವ ಕೂಡ ಶುರುವಾಗಿಬಿಟ್ಟಿದೆ. ಯಾವುದೇ ಭಯ ಭೀತಿ ಇಲ್ಲದೇ ಇವತ್ತು ಒಂದು ನಿರ್ದಿಷ್ಟ ಪಕ್ಷದ ಲೋಕಸಭಾ ಸದಸ್ಯನಾಗಿದ್ದವನು ತನಗೆ ಟಿಕೆಟ್ ಕೊಡಲಿಲ್ಲ ಅಂದಾಕ್ಷಣ ಮತ್ತೊಂದು ಪ್ರತಿಪಕ್ಷಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಟಿಕೆಟ್ ತೊಗೊಳ್ತಾ ಇದ್ದಾನೆ. ಆ ಪಕ್ಷಕ್ಕೆ ಆ ಪಕ್ಷದ ಬಾವುಟ ಮತ್ತು ಶಾಲನ್ನು ಹೊದಿಸಿ ಸ್ವಾಗತಿಸುವವರು ಕೂಡ ಅಷ್ಟೇ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು ಅವರು ಬಂದಿದ್ದಾರೆ, ಅವ್ರಿಗೆ ನಾವು ಸ್ವಾಗತ ಕೋರ್ತೇವೆ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಅವ್ರಿಗೆ ಟಿಕೆಟು ಕೊಟ್ಬಿಡ್ತಾರೆ. ಅಕಸ್ಮಾತ್ ಗೆದ್ದು ಬಿಟ್ಟರೆ ಆವಾಗ ಇವ್ರ ನಿಲುವಿಗೆ ಸಮರ್ಥನೆ ಸಿಕ್ಕಂಗೆ ಆಗುತ್ತೆ. ನೋಡಿ, ನಾವು ಹೇಳಿರಲಿಲ್ವಾ, ವಿನೇಬಿಲಿಟಿ ಇದೆ, ನಾವು ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ಗೆದ್ದು ಬಂದಿದ್ದಾರೆ. ಆ ಕ್ಷೇತ್ರದ ಮತದಾರರು ಅವ್ರನ್ನೇ ಆರಿಸ್ಕೊಂಡಿದ್ದಾರೆ ಯೋಗ್ಯರು ಅಂತಂದ್ಬಿಟ್ಟು. ಈ ವಿನೇಬಿಲಿಟಿಯ ಪರಿಣಾಮ ಏನಾಗ್ತಾ ಇದೆ, ಒಂದು ಕಾಲದಲ್ಲಿ ಏನಾಗ್ತಾಯಿತ್ತು, ರಾಜಕಾರಣಿಯಾಗಲೇ ಚುನಾವಣೆಯಲ್ಲಿ ಸ್ಪರ್ಧಿಸೋ ರಾಜಕಾರಣಿಗಳೇ ಬೇರೆ ಇರ್ತಾಯಿದ್ರು. ಅವ್ರಿಗೆ ಈ ಧನಬಲ, ಜಾತಿಬಲ ಇತ್ಯಾದಿಗಳನ್ನು ಸರಬರಾಜು ಮಾಡೋ ಆ ಗಾಡ್ ಫಾದರ್ಗಳು ಬೇರೆ ಇರ್ತಾಯಿದ್ರು. ಅಂದರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು, ಉದ್ಯಮಪತಿಗಳು, ವಿಶೇಷವಾಗಿ ಈ ಲಿಕ್ಕರ್ ಉದ್ಯಮದ, ಅಬ್ಕಾರಿ ಉದ್ಯಮದ ಗುತ್ತೇದಾರರುಗಳು, ಇವರೆಲ್ಲ ಸರ್ಕಾರವನ್ನು ನಿಯಂತ್ರಿಸ್ತಾ ಇದ್ರು. ಕರ್ನಾಟಕದಲ್ಲಂತೂ ಲಿಕ್ಕರ್ ಲಾಬಿ, ಲ್ಯಾಂಡ್ ಡೆವಲಪರ್ಸ್ ಲಾಬಿ ಮತ್ತು ಕ್ಯಾಪಿಟೇಷನ್ ಲಾಬಿ ಇವುಗಳನ್ನ ನಾವು ಗುರುತಿಸ್ತಾ ಇದ್ವಿ. ಯಾರಿಗೆ ಇವ್ರ ಬೆಂಬಲ ಸಿಗುತ್ತೋ ಅಂಥವ್ರಿಗೆ ಚುನಾವಣಾ ಗೆಲ್ಲೋ ಸಾಮರ್ಥ್ಯ ಬರುತ್ತೆ ಅಂತಂದ್ಬಿಟ್ಟು ಅವರು ಒಂದು 2 ದಶಕಗಳ ಕಾಲ ನೋಡಿದರು. ಯಾರ್ಯಾರೋ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ವ್ಯಕ್ತಿಗಳಿಗೆ ಆ ಥರ ಬೆಂಬಲ ಕೊಟ್ಬಿಟ್ಟು ಅವ್ರನ್ನ ಆರಿಸಿ ತರ್ತಾಯಿದ್ರು. ಕೊನೆಗೆ ಅವ್ರಿಗೆ ಅನ್ನಿಸ್ತು, ರಾಜಕಾರಣ ಅಂದರೆ ಇಷ್ಟು ಸುಲಭನ, ಒಂದು ಬಂಡವಾಳ ಹೂಡಿಕೆ ಮಾಡಿಬಿಟ್ಟು ಲಾಭ ತೆಗೆಯೋ ಉದ್ಯಮ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಯಾವ ಗಾಡ್ ಫಾದರ್ಗಳಿದ್ರು ಅವರೇ ಲೀಡರ್ಗಳಾಗೋಗ್ಬಿಟ್ರು. ಈ ಗಾಡ್ ಫಾದರ್ಗಳೇ ಲೀಡರ್ಗಳಾಗಿ ಬಂದ್ಬಿಟ್ಟು ಪಕ್ಷಗಳ ನಾಯಕತ್ವವನ್ನು ಆಕ್ರಮಿಸಿಕೊಂಡಿರುವಾಗ, ಪಕ್ಷಗಳ ನಾಯಕತ್ವವನ್ನು ಲಪಟಾಯಿಸಿರುವಾಗ, ಹೈಜಾಕ್ ಮಾಡಿರುವಾಗ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠರಾಗಿಬಿಟ್ಟಿದ್ದಾರೆ. ಇವತ್ತು ಯಾವುದೇ ಒಂದು ಪಕ್ಷದ ಆಳುವ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಅಲ್ಲೇನೋ ಒಬ್ಬ ಚುನಾಯಿತ ಅಭ್ಯರ್ಥಿಗೆ, ವಿಶೇಷವಾಗಿ ಒಬ್ಬ MLA ಅಥವಾ MPಗೆ ತನ್ನ ಪಕ್ಷದ ಬಗ್ಗೆ ಭಯ, ಭಕ್ತಿ ಮತ್ತು ಶ್ರದ್ಧೆ ಅನ್ನೋದು ಇಲ್ಲವೇ ಇಲ್ಲ. ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇದೆಯೋ ಬಿಡೋ ಅದಂತೂ ಪೂರ್ತಿ ಸಂಶಯಾಸ್ಪದ. ಆದರೆ ಒಂದು ಮಾತ್ರ ಇದೆ, ನಾನು ಪಕ್ಷದ ಋಣದಲ್ಲಿಲ್ಲ, ಪಕ್ಷ ನನ್ನ ಋಣದಲ್ಲಿದೆ ಅನ್ನೋ ಒಂದು ಹುಂಬ ಆತ್ಮವಿಶ್ವಾಸ. ನಾನು ಪಕ್ಷಕ್ಕಾಗಿ ಒಂದು ಸೀಟನ್ನು ಗೆಲ್ಲಿಸ್ಕೊಟ್ಟಿದ್ದೇನೆ, ಅದರಿಂದ ಪಕ್ಷ ನನ್ನ ಮುಲಾಜಿನಲ್ಲಿದೆ ಅನ್ನೋ ಒಂದು ಮನೋಭೂಮಿಕೆ ಬರ್ತಾ ಇದೆ. ಇದು ಜನಶಕ್ತಿಯನ್ನು ದಿನೇ ದಿನೇ ದುರ್ಬಲಗೊಳಿಸುವಂಥ ಮತ್ತೊಂದು ಅಂಶ. ಅಂದರೆ ಆತನ ಧನಬಲ, ಜಾತಿ ಬಲದ ಕಾರಣದಿಂದಾಗಿ ಆತ ತಾನು ಗೆಲ್ಲೋದಷ್ಟೇ ಅಲ್ಲ, ತಾನು ಗೆದ್ದು ಬಂದ ಮೇಲೆ ತನ್ನ ಕ್ಷೇತ್ರ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಗಳಿರ್ತಾವಲ್ಲ, ಮುನ್ಸಿಪಾಲ್ಟಿಗಳು, ಗ್ರಾಮ ಪಂಚಾಯತಿಯಲ್ಲಿ ಕೂಡ ಆತನ ಮಾತೇ ನಡೆಯುತ್ತೆ. ಮತ್ತು ಅದೇ ಮುಂದುವರಿಯುತ್ತೆ. ಅಲ್ಲೂ ವಿನೇಬಿಲಿಟಿ ಕ್ರೈಟೇರಿಯಾ, ಅಲ್ಲೂ ಗೆಲ್ಲೋ ಸಾಮರ್ಥ್ಯ ಅಂದರೆ ಮತ್ತದೇ ಜಾತೀಯತೆ, ಧನಬಲ ಮತ್ತು ತೋಳ್ಬಲದ ಒಂದು ಭಂಡ ಪ್ರದರ್ಶನ.
ಇದರ ವಿರುದ್ಧ ಧ್ವನಿ ಎತ್ತುವವರೇ ಇಲ್ಲದಂತಾಗ್ಬಿಟ್ಟಿದೆ. ದೇವೇಗೌಡರು, ಸನ್ಮಾನ್ಯ ದೇವೇಗೌಡರು 1997ರ ಏಪ್ರಿಲ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಹುದ್ದೆಯಿಂದ ಹಠಾತ್ತನೆ ರಾಜೀನಾಮೆ ಕೊಡಬೇಕಾಗಿ ಬಂದಾಗ ವಿಶ್ವಾಸಮತ ಯಾಚನೆ ನಿರ್ಣಯವನ್ನು ಮಂಡಿಸಿಬಿಟ್ಟು ಲೋಕಸಭೆಯಲ್ಲಿ ಚರ್ಚೆ ನಡೆಸಿದರು. ಆ ಚರ್ಚೆಯಲ್ಲಿ ಪಾಲ್ಗೊಂಡ ಮಾಜಿ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರು ದೇವೇಗೌಡರ ಒಂದು ರಾಜಕೀಯ ಗುರು ಅಂತಲೇ ದೇವೇಗೌಡರು ಭಾವಿಸ್ಕೊಂಡಿದ್ರು. ಚಂದ್ರಶೇಖರ್ ಅವರು ಯಾವತ್ತೂ ಸಂಖ್ಯಾಬಲವನ್ನು ನಂಬಿಕೊಂಡು ರಾಜಕೀಯ ಮಾಡಿದವರಲ್ಲ. ಸ್ವತಂತ್ರ ಭಾರತದ ಒಂದು ವಿಶಿಷ್ಟ ರಾಜಕೀಯ ವ್ಯಕ್ತಿತ್ವಗಳು ಇಬ್ಬರು, ಒಬ್ಬರು ಜಾರ್ಜ್ ಫರ್ನಾಂಡಿಸ್, ಮತ್ತೊಬ್ಬರು ಚಂದ್ರಶೇಖರ್. ಅವರಿಬ್ಬರು ಒನ್ ಮ್ಯಾನ್ ಆರ್ಮಿಗಳ ಥರ. ಚಂದ್ರಶೇಖರ್ ಅವತ್ತು ಆ ಚರ್ಚೆಯಲ್ಲಿ ಒಂದು ಮಾತು ಹೇಳಿದರು, ಪಕ್ಷ ರಾಜಕಾರಣ ಬರ್ತಾ ಬರ್ತಾ ಪಕ್ಷಪಾತದ ರಾಜಕಾರಣವಾಗಿಬಿಟ್ಟಿದೆ. ಪಾರ್ಟಿ ಪಾಲಿಟಿಕ್ಸ್ ಇಸ್ ಬಿಕಮಿಂಗ್ ಪಾರ್ಟಿಸನ್ ಪಾಲಿಟಿಕ್ಸ್. ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ತನ್ನ ಸಹಜ ಲಯವನ್ನು ಕಳ್ಕೊಳ್ತಾ ಇದೆ. ಆಳು ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸದ ಗೆರೆಯ ಮಸುಕಾಗ್ತಾ ಇದೆ. ಇದೆಲ್ಲವೂ ಯಾಕೆ ಅಂತಂದರೆ ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದಿಂದಾಗಿ ಪಕ್ಷ ರಾಜಕಾರಣ ಪಕ್ಷಪಾತದ ರಾಜಕಾರಣವಾಗ್ತಾ ಇದೆ ಅಂತಂದ್ಬಿಟ್ಟು. ಇದು ಮುಂದಿನ ದಿನಗಳಲ್ಲಿ ಇದರಿಂದ ಏನಾಗುತ್ತೆ ಅಂತಂದರೆ ಅವಕಾಶವಾದಿ ರಾಜಕಾರಣ ಅನ್ನೋದು ಎಲ್ಲೆಲ್ಲೂ ವಿಜೃಂಭಿಸುತ್ತೆ ಅಂತ ಅನ್ನೋದು. ನನ್ನ ಪಕ್ಷದಲ್ಲಿದ್ದರೆ ಸೆಕ್ಯುಲರು, ವಿರೋಧ ಪಕ್ಷಕ್ಕೆ ಹೋದರೆ ಕಮ್ಯುನಲ್ಲು, ನನ್ನ ಪಕ್ಷಕ್ಕೆ ಬಂದರೆ ಆನೆಸ್ಟು, ವಿರೋಧ ಪಕ್ಷಕ್ಕೆ ಹೋದರೆ ಕರಪ್ಟು. ಈ ರೀತಿ ಮೂಗಿನ ನೇರಕ್ಕೆ ಆಯಾ ಪಕ್ಷದ ನಾಯಕರುಗಳು ವ್ಯಾಖ್ಯಾನಿಸ್ತಾ ಬರ್ತಾ ಇದ್ದಾರೆ. ಇದು ಈ ಚುನಾವಣಾ ಉದ್ಯಮದಲ್ಲಿ ಚುನಾವಣಾ ರಾಜಕಾರಣದ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್, ಇವರೆಲ್ಲ ಪಾಲ್ದಾರರು, ಶೇರ್ ಹೋಲ್ಡರ್ಗಳು. ಇವರಿಗೆಲ್ಲ ಏನು ಅನ್ನಿಸ್ತಾ ಇದೆ, ಈ ಪಕ್ಷದಲ್ಲಿದ್ದರೂ ಒಂದೇ, ಆ ಪಕ್ಷಕ್ಕೆ ಹೋದರೂ ಒಂದೇ. ಇಲ್ಲಿದ್ದಾಗ ಕೋಮುವಾದಿ ಅಂತಾರೆ, ಅಂದ್ಕೊಳ್ಳಿ ನಾನು ಗೆದ್ದಿಲ್ಲ, ಅಧಿಕಾರಕ್ಕೆ ಬರ್ತೀನಿ. ಸೊ ಅಧಿಕಾರಕ್ಕೆ ಬರೋ ಪಕ್ಷ ಅದು ಸೆಕ್ಯುಲರ್ ಆಗಿರುತ್ತೆ, ಅದರಲ್ಲಿರೋರೆಲ್ಲ ಪ್ರಾಮಾಣಿಕರಾಗಿರ್ತಾರೆ. ಇವತ್ತು ಮತ್ತೊಂದು ಪದ ಬಳಕೆ ಇತ್ತೀಚೆಗೆ ಬಂದಿದೆ, ವಾಷಿಂಗ್ ಮಷೀನ್ ಅಂತಂದ್ಬಿಟ್ಟು. ವಿರೋಧ ಪಕ್ಷದಿದ್ದಾಗ ಆತನ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು, ಆತನ ಮೇಲೆ IT ED ರೇಡ್ ಆಗಿತ್ತು, CBI ತನಿಖೆ ಮಾಡ್ತಾಯಿತ್ತು, ಚಾರ್ಜ್ ಶೀಟ್ ಹಾಕಿದ್ರು. ಬಟ್ ಇಲ್ಲಿಗೆ ಬಂದ ತಕ್ಷಣವೇ ವಾಷಿಂಗ್ ಮಷಿನ್ನೆಲ್ಲ ಆತ ಶುದ್ಧೀಕರಣ ಆಗಿ ಬಂದ್ಬಿಟ್ಟ ಅಂತಂದ್ಬಿಟ್ಟು. ಈ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಯಾರು ಮಾಡಬೇಕು? ಈಗಾಗಲೇ ಪಕ್ಷ ರಾಜಕಾರಣದ ಹಂಗಿನಲ್ಲಿರೋರಿಂದ ಅದು ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಅಥವಾ ಪಕ್ಷದ ರಾಜಕಾರಣದಲ್ಲಿದ್ದು ಪಕ್ಷಾತೀತವಾಗಿ ಚಿಂತಿಸಬಲ್ಲ, ಯೋಚಿಸಬಲ್ಲ, ಪ್ರತಿಭಟಿಸಬಲ್ಲ ಆ ಧೀಮಂತ ನೇತಾರರು ಎಲ್ಲೂ ಕಾಣ್ತಾ ಇಲ್ಲ. ಅವ್ರ ಪ್ರತಿಭಟನೆ ಧ್ವನಿ ಯಾವಾಗ ಬರುತ್ತೆ ಅಂದರೆ ಅವ್ರ ಪಕ್ಷ ಅಧಿಕಾರ ಕಳ್ಕೊಂಡು ಅಸಹಾಯಕರಾಗಿರ್ತಾರಲ್ಲ, ಅವಾಗ ಪ್ರತಿಯೊಬ್ಬ ಕೂಡ ಬಂಡಾಯಗಾರನಾಗ್ಬಿಡ್ತಾನೆ. ಕರ್ನಾಟಕದಲ್ಲಿ ಕೂಡ ಆ ಥರದ ಬಂಡಾಯ ಧ್ವನಿಗಳನ್ನು ಕೇಳ್ತಾ ಇದ್ವಿ ಬೇರೆ ಬೇರೆ ಪಕ್ಷದಲ್ಲಿ. ಯಾರು ಅಂದರೆ ತಮ್ಮ ಪಕ್ಷ ಈಗ ಅಸಹಾಯಕವಾಗಿದೆ, ಅಧಿಕಾರದಲ್ಲಿ ಇಲ್ಲ, ಅದರಿಂದ ನನ್ನ ಮಾತು ನಡೆಯುತ್ತೆ, ಹೆಂಗೂ ನನಗೆ ಟಿಕೆಟ್ ಸಿಕ್ಕಿಲ್ಲ, ಇನ್ನು ನಾನು ಕಳ್ಕೊಳ್ಳೋದೇನಿಲ್ಲ ಅಂತ ಖಾತ್ರಿ ಆದಾಗ ಮಾತ್ರ ಬಂಡಾಯ ಹೇಳ್ತಾರೆ. ಅಂದರೆ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ದುರ್ಬಲವಾಗ್ತಾ ಇದೆ. ಆ್ಯಂಡ್ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಮತ್ತೊಂದು ಏನಾಯಿತು ಅಂತಂದರೆ ಶಾಸಕಾಂಗ ಪಕ್ಷದ ನಾಯಕರು ಅಥವಾ ಸಂಸದೀಯ ಪಕ್ಷದ ನಾಯಕರು ಒಂಥರ ಸರ್ವಾಧಿಕಾರ ಆಗುವಂಥ ಒಂದು ಅವಕಾಶ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದರೆ ಪಕ್ಷದ ವಿರುದ್ಧ ಆತ ಏನಾದರೂ ಧ್ವನಿ ಎತ್ತಿದ್ರೆ, ಸರ್ಕಾರದ ತೀರ್ಮಾನಗಳ ಬಗ್ಗೆ ಆತ ಏನಾದರೂ ಆಕ್ಷೇಪ ಎತ್ತಿದ್ರೆ ತಕ್ಷಣವೇ ಆತನ್ನು ಡಿಸ್ಕ್ವಾಲಿಫೈ ಮಾಡಬಹುದು. ಈ ಅನರ್ಹತೆಯ ತೂಗತಿ ಪ್ರತಿಯೊಬ್ಬ ಶಾಸಕ ಅಥವಾ ಸಂಸದ ಮೇಲೆ ಅದು ಅಲಗಾಡ್ತಾ ಇರೋದ್ರಿಂದ ಹೆದರ್ತಾರೆ, ಸ್ವತಂತ್ರವಾದ ಅಭಿವ್ಯಕ್ತಿಗಾಗಿ ಹೆದರ್ತಾರೆ. ಮೊದಲೇ ಅವರ ಬಂಡವಾಳವೇ ಧನಬಲ, ಜಾತಿ ಬಲ ಮತ್ತು ತೋಳ್ಬಲ ಆಗಿದ್ದರಿಂದ ಪ್ರತಿಭಟಿಸೋದಕ್ಕೂ ಬೇಕಾದಂಥ ಒಂದು ಆಲೋಚನಾ ಲಹರಿ ಅವರಲ್ಲಿಲ್ಲ, ಅದಕ್ಕೆ ಬೇಕಾದಂಥ ಯೋಗ್ಯವಾದ ಒಂದು ಭಾಷಾ ಕಲೆ ಅವರಲ್ಲಿಲ್ಲ, ಪ್ರತಿಭಟನೆಯ ತಂತ್ರಗಾರಿಕೆ ಕೂಡ ಗೊತ್ತಿಲ್ಲ. ಹಾಗಾಗಿ ಗುಂಪಿನಲ್ಲಿ ಗೋವಿಂದ ಅಂತ ಇವತ್ತು ಆಂತರಿಕ ಪ್ರಜಾಪ್ರಭುತ್ವವಿಲ್ಲದ ಆದರೆ ಪಕ್ಷಗಳಿಗಿಂತ ವ್ಯಕ್ತಿಗಳೇ ಬಲಿಷ್ಠರಾಗಿರುವಂಥ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ಇದನ್ನೇ ನಾನು ಪಕ್ಷ ರಾಜಕಾರಣದ ಪತನಕಾಂಡ ಅಂತ ಹೇಳ್ತಾ ಇರೋದು. ಭಾರತದ ಪ್ರಜಾಪ್ರಭುತ್ವದ ಅತ್ಯಂತ ಸಂಕೀರ್ಣ ಸಂದರ್ಭದಲ್ಲಿ ನಾವಿದ್ದೇವೆ. ಹೀಗಾಗಕೂಡದು. ಪಕ್ಷ ಅಂದರೆ ಪಕ್ಷದ ಒಂದು ಸಿದ್ಧಾಂತ ಮತ್ತು ಅದರ ತತ್ವಗಳು ಮುಖ್ಯವಾಗಬೇಕು ಹೊರತು ಈ ರೀತಿ ಹಣವಂತ ವ್ಯಕ್ತಿಗಳು ಪಕ್ಷವನ್ನೇ ಖರೀದಿಸುವಂಥ, ಪಕ್ಷದ ನಾಯಕತ್ವವನ್ನು ಖರೀದಿಸುವಂಥ, ಪಕ್ಷದ ಮಾನ ಮರ್ಯಾದೆಗಳನ್ನು ಹರಾಜಾಗುವಂಥ ಸ್ಥಿತಿ ಬರಬಾರ್ದು. ಚುನಾವಣೆಯಲ್ಲಿ ಇದನ್ನು ಬದಲಿಸುವಂಥ ಒಂದು ಅವಕಾಶ ನಮ್ಮ ಸಾಮಾನ್ಯ ಮತದಾರರಿಗೆ ಲಭ್ಯವಾಗಿದೆ. ಸೊ ವಿವಿಧ ಪಕ್ಷಗಳ ಅಭ್ಯರ್ಥಿಗಳ ವಿಚಾರದಲ್ಲಿ ಇದೇ ರೀತಿ ವ್ಯಕ್ತಿಗತವಾಗಿ ಚಿಂತನೆ ಮಾಡಿ ವೋಟ್ ಹಾಕೋದು, ಮತ ಚಲಾಯಿಸೋದು ಯೋಗ್ಯ ಅಂತ ಕಾಣುತ್ತೆ. ಪಕ್ಷಕ್ಕಿಂತ ಆ ವ್ಯಕ್ತಿಯ ಯೋಗ್ಯತೆ ಮತ್ತು ಇಂಟಿಗ್ರಿಟಿ, ಆತನ ನಿಯತ್ತನ್ನು ಗಮನಿಸಿ ಆತನನ್ನು ಗೆಲ್ಲಿಸ್ತಾ ಹೋದರೆ ಮುಂದೆ ನಿಜವಾದ ಪ್ರಜಾಪ್ರಭುತ್ವ ಗೆಲ್ಲಬಹುದು ಅನ್ನೋ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.